ಚೇಂಬರ್ ಹಂಗೆ ಇದೆ, ಅದರಲ್ಲಿ ಗಿಡಾಣಿದೆ, ಅದು ತೆಗೆದಾಕಿಸ್ತೀವಿ. ಅದು ದಯಾನಂದ ಸಾಗರ್ ಕಾಲೇಜು ಆಸ್ಪತ್ರೆ. ಅವರು ಸೇರಿರುವಂತ ಮಾಲೀಕತ್ವದ ಬಹಳ ದೊಡ್ಡ ಕಾಲೇಜು ಈ ಪಕ್ಕದಲ್ಲಿದೆ. ಇಲ್ಲಿ ನಮ್ಗೆ ಕಾಣಿಸ್ತಾ ಇರೋದು ಒಂದು ಪಾರ್ಕ್ ತರ ಕಾಣಿಸ್ತಾ ಇದೆ. ಅದ್ರ ಕೆಳಗಡೆ ಕಾವೇರಿ ನೀರು ಹೋಗುವಂತ ಪೈಪ್ ಲೈನ್. ಎಲ್ಲಿಂದ? ಶಿವ ಸಮುದ್ರದಿಂದನಾ? ಕಾವೇರಿ ತರುವಂತ ಪೈಪ್ ಲೈನ್. ಇದು ಇಲಿಯಾಸ್ ನಗರ. ಈ ಇಲಿಯಾಸ್ ನಗರದಲ್ಲಿ ಇವತ್ತು ಇಲ್ಲಿ ನಾವು ಇಲ್ಲೊಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋದಕ್ಕೆ ಬಂದಿದ್ವಿ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ರಸ್ತೆನಲ್ಲಿ ಇಲ್ಲಿ ನೋಡಿ, ಇದು ಬೆಂಗಳೂರು, ಇದು ಬೇರೆ ಯಾವುದೂ ಅಲ್ಲ, ಇದು ಬೆಂಗಳೂರು. ಇದು 2,000 ಕೋಟಿ ರೂಪಾಯಿ ಇವತ್ತು ಬೆಂಗಳೂರಲ್ಲಿ ಕಸ ವಿಲೇವಾರಿಗಾಗಿ ನಮ್ಮ ತೆರಿಗೆ ಹಣ ಯಾರಪ್ಪಂದು ಅಲ್ಲ, ಯಾವನು ಕೊಡ್ತಾ ಇಲ್ಲ, ಯಾವ ಲೋಫರು ಕೊಡ್ತಾ ಇಲ್ಲ, ಎಲ್ಲ ಸಾರ್ವಜನಿಕರ ದುಡ್ಡು. ನಮ್ಮ ಪ್ರತಿಯೊಂದು ಒಂದೊಂದು ರೂಪಾಯಿ ತೆರಿಗೆ ತಗೊಂಡು 2,000 ಕೋಟಿ ರೂಪಾಯಿ ಕೊಡ್ತಾ ಇದೀವಿ ಪ್ರತಿ ವರ್ಷಕ್ಕೆ ಬೆಂಗಳೂರಲ್ಲಿರೋ ಕಸವನ್ನು ವಿಲೇವಾರಿ ಮಾಡೋದಕ್ಕೆ. ಇಲ್ಲಿಂದ ಹಿಡಿದು ಹೆಚ್ಚು ಕಮ್ಮಿ ಒಂದು 70-80 ಮೀಟರ್ ಇನ್ನು ಎಷ್ಟಿತ್ತು ಇವಾಗ ನಾವು ಬಂದಿದ್ದೀವಿ, ಕೇಳ್ತಾ ಇದ್ದೀವಿ. ಬೆಂಗಳೂರಿನ ಬಿಬಿಎಂಪಿ ಅವರಿಗೆ, ಜಿಬಿಎದವರಿಗೆ, ಎಂಎಲ್ಎಗಳಿಗೆ, ಅಧಿಕಾರಿಗಳಿಗೆ, ಯಾವನ ಅಧಿಕಾರಿ ಇದನ್ನೋ ಇವರೆಲ್ಲ ಕಾಮಚೋರು, ದೇಶದ್ರೋಹಿಗಳು, ಸಂಬಳಕ್ಕೆ ಕೆಲಸ ಮಾಡದೆ ಅಮೇಧ್ಯ ತಿನ್ನುವಂತಹ ಜನ ಇವು. ಇಷ್ಟು ಹೊಲಸು. ಪಕ್ಕದಲ್ಲೇ ಒಂದು ಇಲ್ಲೊಂದು ಹಾಸ್ಪಿಟಲ್ ಇರ್ಬೇಕಲ್ಲಪ್ಪ, ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ, ಡೆಂಟಲ್ ಹಾಸ್ಪಿಟಲ್ ಇದೆ, ಮೆಡಿಕಲ್ ಸ್ಟೋರ್ ಇದೆ, ಜೊತೆಗೆ ಇಲ್ಲೆಲ್ಲ ಸಾವಿರಾರು ಮನೆಗಳಿದೆ. ಇಂಥ ಜಾಗದಲ್ಲಿ ಬೆಂಗಳೂರಿನ ತಿಪ್ಪೆ ಮಾಡಿಟ್ಕೊಂಡಿದ್ದಾರೆ. ಇನ್ನೇನು ಹೈಟೆಕ್ ಸಿಟಿನಂತೆ ಇನ್ನೊಂದು ಹೋಗ್ಲಿ, ಜನ ದುಡ್ಡು ಕೊಡ್ತಾ ಇಲ್ಲ, ಈ ದುಡ್ಡು ಇಲ್ಲ ಅಂತಲ್ಲ. 2,000 ಕೋಟಿ ರೂಪಾಯಿ ಬೆಂಗಳೂರಿನ ಕಸ ವಿಲೇವಾರಿಗೆ ಮಾಡ್ತಾರೆ. ಅದನ್ನ ಸರಿಯಾಗಿ ವೈಜ್ಞಾನಿಕವಾಗಿ ಮತ್ತೆ ಪಾರದರ್ಶಕವಾಗಿ ಮಾಡೋದಿಲ್ಲ. ಪಾರದರ್ಶಕವಾಗಿ ಮಾಡದೇ ಇರೋದ್ರಿಂದ ಯಾರ್ಯಾರಿಗೋ ಕಾಂಟ್ರಾಕ್ಟ್ ಕೊಡ್ತಾರೆ. ಅವ್ರಿಗೂ ಈ ನಮ್ಮ ರಾಜಕಾರಣಿಗಳಿಗೂ ಗಳಸ್ಯ ಕಂಠಸ್ಯ. ಅವರು ಬದ್ಮಾಶ್ಗಳು, ಅವರು ಏನು ಆ ಕಾಂಟ್ರಾಕ್ಟ್ಗಳು ಅವ್ರ ಜೊತೆ ಕೆಲಸ ಮಾಡೋರು 3 ದಿವಸಕ್ಕೆ 6 ದಿವಸಕ್ಕೊಂದ್ಸಲ ಏನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡ್ತಾ ಇರ್ತಾರೆ, ಬಹಿಷ್ಕಾರ ಮಾಡ್ತಾ ಇರ್ತಾರೆ ಕೆಲಸನ. ಇನ್ನೊಂದನ್ನ ನೋಡಿ, ಎಲ್ಲ ನಾವು ಮುಗ್ಕೊಂಡಿದ್ದೀವಿ ನೋಡಿ. ನಮ್ಮ ಹೇಗೆ ಬಂದಿದೆ ಅಂದ್ರೆ ರಸ್ತೆ, ಈ ಭಾಗದ ಪ್ರಮುಖ ರಸ್ತೆ. ಅಲ್ಲಿ ಒಂದು ಆಟೋ ಹೋಗೋದಕ್ಕೆ ಕೂಡ ಜಾಗ ಇಲ್ಲ. ನನಗಂತೂ ನೇರವಾಗಿ ಹೇಳ್ತಾ ಇದ್ದೀನಿ, ಬೆಂಗಳೂರಿನ ಬಹುತೇಕ ಜನರಿಗೆ ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಇದ್ದಿದ್ರೆ 5-6 ವರ್ಷಗಳಿಂದ ಬಿಬಿಎಂಪಿ ಎಲೆಕ್ಷನ್ ನಡೆದಿಲ್ರಪ್ಪ. ಇವತ್ತು ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ, ಮಾನ ಮರ್ಯಾದೆ ಇದೆಯಾ? ನಮ್ಗೆಲ್ಲ ಪ್ರಜಾಪ್ರಭುತ್ವ ಇದೆ ಈ ದೇಶದಲ್ಲಿ. ಯಾವ 150-200 ಕುಟುಂಬಗಳಿಗೆ ಚೀಟ ಮಾಡ್ತಿದ್ದೀವಿ ಕಣ್ರಯ್ಯ. ಮಾನ ಮರ್ಯಾದೆ ಇಲ್ಲ ರಾಜ್ಯದ ಜನರಿಗೆ. ಆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅವರೆಲ್ಲ ಸೇರ್ಕೊಂಡು ಕೇವಲ ಒಂದು 200 ಕುಟುಂಬಗಳು ಹಿಡ್ಕೊಂಡು ಇವತ್ತು ರಾಜ್ಯದಲ್ಲಿ ಎಲೆಕ್ಷನ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ಬಿಬಿಎಂಪಿ ಮತ್ತೆ ಯಾವ್ದಾದ್ರು ಕಾರ್ಪೊರೇಷನ್ ಎಲೆಕ್ಷನ್ ಇಲ್ದಾರ ಮಾಡ್ಕೊಂಡು ಅವ್ರು ಹೇಳಿದ್ದೇ ನಡೀಬೇಕು, ಅವ್ರ ಕುಟುಂಬದವರೇ ಗೆಲ್ಲಬೇಕು, ಅವರ ಚೇಲಗಳೇ ಗೆಲ್ಲಬೇಕು, ಅವ್ರು ಇಟ್ಕೊಂಡವರೇ ಗೆಲ್ಲಬೇಕು, ಆ ಸ್ಥಿತಿಗೆ ತಂದಿಟ್ಟಿದ್ದಾರೆ. ನಾವು ಅಯೋಗ್ಯರಾಗ್ಬಿಟ್ಟಿದ್ದೀವಿ. ಹೊಟ್ಟೆ ಉರಿಯುತ್ತೆ. ಕಷ್ಟಪಟ್ಟು ದುಡಿಯುವ ಜನ ಬೀದಿಲಿದ್ದಾರೆ. ಇದೇನು ಸುಲಿಗೆ ಮಾಡ್ತಿರುವಂತ ಅವರು ಬಂಗ್ಲೆಗಳಲ್ಲಿದ್ದಾರೆ. ಒಂದಾಗಿ ರಾಜಕಾರಣ ಮನೆಗಳಲ್ಲಿ ನೋಡ್ರಪ್ಪ, ಆ ಹೆಣ್ಮಕ್ಳು ಹಾಕೊಂಡಿರ್ತಾರೆ 5 ಕೆಜಿ 10 ಕೆಜಿ ಬಂಗಾರ ಮೈ ಮೇಲೆ ಏರ್ಕೊಂಡಿರ್ತಾರೆ. ಎಲ್ಲಿಂದ ಬಂದ್ರೆ ದುಡ್ಡದೆಲ್ಲ ನೋಡಿ. ಮಾತಾಡಬೇಕು ಅಂತ ಮೇಡಮ್, ಇದು ಯಾವ್ದೋ ಒಂದು ಏರಿಯಾದಲ್ಲಿ ಸದಾಶಿವ ನಗರದಲ್ಲೋ, ಜಯನಗರದಲ್ಲೋ, ಜೆಪಿ ನಗರದಲ್ಲೋ ಇವೆಲ್ಲ ಒಂದ್ ಕಡೆ ರಸ್ತೆ ಚೆನ್ನಾಗಿದೆ. ಅಲ್ಲ ನೋಡಿ ಎಷ್ಟು ಹಾಕಿದ್ದೀವಿ, ಏನೇನಿದೆ ಗೊತ್ತಿಲ್ಲ. ಇಲ್ಲ ಮಾಂಸ, ಅದು ಮಾಂಸ ಕಣ್ರಯ್ಯ, ಕೋಳಿ ತಾಜ್ಯ. ಇದು 4 ಇದೆ, ಕಪ್ಪು ವಾಸನೆ ಹೊಡಿತಾರೆ. ನಿಮ್ಗೆ ಯೋಗ್ಯತೆಗಳಿಲ್ಲ. ನಾನು ಕೇಳ್ತಾರೆ ಸ್ಥಳೀಯರನ್ನೆಲ್ಲ. ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿ ಸಂಬಳ ತಗೊಳ್ಳೋರು, ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋರು. ಒಳ್ಳೆ ಕೆಲಸ ಮಾಡ್ರಮ್ಮ. ನೆಕ್ಸ್ಟ್ ಟೈಮ್ ಯಾವನ್ ಸೀರೆ ಕೊಡ್ತಾನ, ಯಾವನ್ ಬಾಟ್ಲಿ ಕೊಡ್ತಾನೆ, ಬಿರಿಯಾನಿ ಕೊಡ್ತಾನೆ, ವೋಟ್ ಹಾಕ್ರಿ. ಬೆಂಗಳೂರಿನ ಜನ ನಿಜಕ್ಕೂ ಮಾನ ಮರ್ಯಾದೆ ಇರೋರಾದ್ರೆ ಒಳ್ಳೆ ಬೆಂಗಳೂರು ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಒಂದು ಒಳ್ಳೆ ಪ್ರಜಾಪ್ರಭುತ್ವ ವ್ಯವಸ್ಥೆ. ಯಾವನ ರಾಜ ಬರ್ತಾನೆ, ಇನ್ಯಾವನ ಮಿಲಿಟರಿ ಬರ್ತಾನೆ ಅಂತಲ್ಲ. ನಮ್ಮ ವೋಟಿಂದ ಗೆದ್ದಿರುವಂತವ್ರು ಈಗ ಉಸ್ತುವಾರಿ ವಹಿಸ್ಕೊಳ್ಬೇಕು. ನಮ್ಮ ಸಂಬಳದಲ್ಲಿ ಕೂಲಿಗಿರುವಂತವ್ರು ಕೆಲಸ ಮಾಡಬೇಕು. ಸರ್ಕಾರಿ ಅಧಿಕಾರಿಗಳು ನಮ್ಮ ಸಂಬಳದಲ್ಲಿ, ನಮ್ಮ ತೆರಿಗೆ ಹಣದಲ್ಲಿ ಕೂಲಿಗಿರುವಂತವ್ರು. ಈ ಕಾಂಟ್ರಾಕ್ಟ್ಗಳು ನಾವು ತೆರಿಗೆ ಕಟ್ಟಿರುವಂತ ದುಡ್ಡಲ್ಲಿ ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮಾಡ್ಬೇಕಾಗಿರೋದು ಇದಾ? ಏನು ಇಲ್ಲ ಸರ್, ನೀವೇನ್ ಮಾತಾಡ್ಬೇಕಾಗಿಲ್ಲ. ನಾವು ನಿಮ್ಮ ಹತ್ರ ಎಷ್ಟು ಜನ ನೋಡಿದೀವಿ, ಅನುಭವಿಸಿ. ನನಗಂತೂ ನಿಮ್ಮ ಬಗ್ಗೆ ಯಾವ ತರದ ಕನಿಕರ ಇಲ್ಲ. ನೀವಿದ್ರೆ ಕುತ್ಕೋಬೇಕು ರಸ್ತೆನಲ್ಲಿ, ಕುತ್ಕೊಳ್ಬೇಕು, ಧರಣಿ ಮಾಡಬೇಕು, ಮಾತಾಡ್ಬೇಕು. ನಿಮ್ಮ ಹತ್ರ ಫೋನ್ ಇಲ್ವಾ ಮಾಡಿ ಮುಗಿಯೋ ತನಕ ಎದ್ದೇಳಬಾರ್ದು. ನಾನು ಹೋಗಿ 3 ನಿಮಿಷ
ಅಲ್ಲಿ ಮಂಡೂರ್ ಅವ್ರಿಗೆ 3 ದಿವಸ ಉಪವಾಸ ಮಾಡಿದ್ದೀನಿ, 1 ದಿವಸ ಜೈಲ್ಗೆ ಹೋಗಿ ಬಂದಿದ್ದೀನಿ. ನಮ್ಮ ಮನೆದೇನು ಸಮಸ್ಯೆ ಇರ್ಲಿಲ್ಲ, ನಾವು ಚೆನ್ನಾಗೇ ಇದ್ದೀವಿ, ನಮ್ಮ ಏರಿಯಾದಲ್ಲಿ ಸಮಸ್ಯೆ ಇರ್ಲಿಲ್ಲ. ಯಾಕೆ ಹೋದ್ವಿ? ನೀವ್ ಯಾಕೆ ಸ್ಥಳೀಯರು ಬರಬಾರ್ದು? ಈಗ ಸರ್ ಈ ಪಾರ್ಕ್ ಮಾಡಿರೋದಕ್ಕೂ ಜನ ಯೋಚನೆ ಮಾಡ್ರಯ್ಯ, ಬೇರೆ ಯಾರಿಗಾದ್ರು ಸಪೋರ್ಟ್. ನಾನಂತೂ ಇಷ್ಟು ಹೇಳಿದ್ದೀನಿ, ಬೆಂಗಳೂರಲ್ಲಿ ಇಲ್ಲೊಂದಷ್ಟೆಲ್ಲ ಎಷ್ಟೋ ಕಡೆಗಳಲ್ಲಿ ಕರೆಕ್ಟಿದೆ. ದಯವಿಟ್ಟು ಒಳ್ಳೆ ಸುತ್ತಮುತ್ತ ಇರೋ ಜನ ಎದ್ದು ಮುಂದೆ ಬಂದು ರಸ್ತೆಗಳಿರಯ್ಯ, ರಸ್ತೆಗಳು ಸರಿ ಮಾಡ್ಕೊಳ್ಳಿ. ಇಂಥ ದರಿದ್ರ ಬೆಂಗಳೂರು ಅಂತ ಜನ ಉಗಿಯೋಂಗ ಆಗ್ಬಾರ್ದು. ಯಾವುದೇ ಒಂದು ಊರು, ಯಾವುದೇ ಒಂದು ದೇಶ ಅವರ ನಾಗರಿಕರ ಯೋಗ್ಯತೆ ತಕ್ಕ ಯೋಗ್ಯತೆ ತಲೆ ತಗ್ಗಿಸುವಂತ ಯೋಗ್ಯತೆ ರಾಜ್ಯದ ನಾನೇನು ಹೇಳ್ತಾ ಇದ್ದೀನಿ, ರಾಜ್ಯದ ಜನರ ಯೋಗ್ಯತೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ನಮ್ಮ ಬೆಂಗಳೂರು ನಗರದ ಜನರ ಯೋಗ್ಯತೆ, ರಾಜ್ಯದ ಜನರ ಯೋಗ್ಯತೆ ತಲೆ ತಗ್ಗಿಸೋ ರೀತಿಲಿ ಇದೆ ಹೊರತು ಎದೆ ಉಬ್ಬಿಸ್ಕೊಂಡು ಹೋಗೋ ರೀತಿಲಿ ಇಲ್ಲ. ಎಲ್ಲ ಕಡೆ ಭ್ರಷ್ಟಾಚಾರ, ಅಕ್ರಮ, ಮೋಸ, ದುರ್ನಾತ, ಆರೋಗ್ಯ ಕೆಡ್ತಾ ಇದೆ, ಜನತೆಯಿಂದ ಬದುಕೋ ವಾತಾವರಣ ಇಲ್ಲ. ಆದ್ರೆ ಶ್ರೀಮಂತರು ಆಗ್ತಾ ಇದ್ದಾರೆ. ಯಾರು ಶ್ರೀಮಂತರಾಗ್ತಾ ಇದ್ದಾರೆ? ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಗುತ್ತಿಗೆದಾರರು. ಯಾರು ಗೆಲ್ಲಿಸ್ತಾ ಇರೋದು? ಅವ್ರನ್ನ ಜನರ ಗೆಲ್ಲಿಸ್ತಾ ಇರೋದು. ಮಾನ ಮರ್ಯಾದೆಯಿಂದ ಬದುಕು.